ಇವತ್ತು ಡ್ರಾಯಿಂಗ್ ಸೀರೀಸ್ ನ ಡೇ 1. ಸೊ ಓಕೆ ಗೈಸ್, ಇವತ್ತಿಂದ ಕನ್ನಡದಲ್ಲಿ ಡ್ರಾಯಿಂಗ್ಸ್ ನ ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ ವರೆಗೂ ಹೇಳ್ಕೊಡೋ ಪ್ರಯತ್ನ ನಾನು ನಿಮ್ಮಿಂದ ಮಾಡ್ತಾ ಇದೀನಿ ವಿತ್ ಫ್ರೀ ಆಫ್ ಕಾಸ್ಟ್. ಈ ಒಂದು ಚಾನ್ಸ್ ನ ಯಾರು ಕೂಡ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಸೊ ಓಕೆ, ಇವತ್ತು ನೀವು ಡ್ರಾಯಿಂಗ್ಸ್ ನ ಮಾಡ್ಬೇಕಾದ್ರೆ ಯೂಸ್ ಮಾಡ್ಬೇಕಾಗಿರೋ ಮೆಟೀರಿಯಲ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಫಸ್ಟ್ ಅಡ್ವಾನ್ಸ್ ಲೆವೆಲ್ ಗೆ ಹೋಗೋದ್ ಬೇಡ, ಮೊದಲು ಬೇಸಿಕ್ ಲೆವೆಲ್ ಇಂದ ಕಲ್ತ್ಕೊಂತ ಹೋಗೋಣ. ಫಸ್ಟ್ ಬೇಸಿಕ್ ಲೆವೆಲ್ ಅಲ್ಲಿ ಯಾವ ಮೆಟೀರಿಯಲ್ ಯೂಸ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಫಸ್ಟ್ ಪೆನ್ಸಿಲ್ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಪೆನ್ಸಿಲ್ ಅಲ್ಲಿ ತುಂಬಾ ರೀತಿ ಪೆನ್ಸಿಲ್ಸ್ ಇದಾವೆ. ನಾರ್ಮಲ್ ಪೆನ್ಸಿಲ್ಸ್ ಅಂಡ್ ಡ್ರಾಯಿಂಗ್ ಪೆನ್ಸಿಲ್ಸ್. ಆಸ್ ಎ ಬಿಗಿನರ್ ಇವಾಗ್ಲೇ ಹೈ ಕಾಸ್ಟ್ ಪೆನ್ಸಿಲ್ ನ ತಗೊಳ್ಳೋದ್ ಬೇಡ. ಇಫ್ ನಿಮ್ ಹತ್ರ ಬಜೆಟ್ ಇದ್ರೆ ಮಾತ್ರ ತಗೊಳ್ಳಿ. ಸೊ ಓಕೆ, ಡ್ರಾಯಿಂಗ್ಸ್ ಪೆನ್ಸಿಲ್ಸ್ ಅಲ್ಲಿ ಟೈಪ್ ಆಫ್ ಶೇಡ್ಸ್ ಇದಾವೆ. ಲೈಕ್ HB, 2B, 3B, 4B, 10B, 12B, ಇನ್ನು ತುಂಬಾ ತರದ ಪೆನ್ಸಿಲ್ಸ್ ಇದಾವೆ. ಇದರಲ್ಲಿ ಏನ್ ಡಿಫ್ರೆನ್ಸ್ ಅಂದ್ರೆ, ಈಗ HB ತಗೊಂಡ್ರೆ ತುಂಬಾ ಲೈಟ್ ಡಾರ್ಕ್ ಇರುತ್ತೆ. ಇದನ್ನ ನೀವು ಸ್ಕೆಚಿಂಗ್ ಗೆ ಯೂಸ್ ಮಾಡಬಹುದು. ನೆಕ್ಸ್ಟ್ HB ಗಿಂತ ಡಾರ್ಕ್ ಆಗಿ ಬರೋದು 2B. ಹೀಗೆ ನಂಬರ್ಸ್ ಜಾಸ್ತಿ ಇದ್ದಂಗೂ ಪೆನ್ಸಿಲ್ಸ್ ನ ಕಲರ್ ಡಾರ್ಕ್ ಆಗ್ತಾ ಹೋಗುತ್ತೆ. ಸೊ ಓಕೆ, ಈ ಪೆನ್ಸಿಲ್ಸ್ ನ ಯಾವಾಗ ಯೂಸ್ ಮಾಡಬೇಕು ಅಂತ ಮುಂದೆ ಹೇಳ್ತಾ ಹೋಗ್ತೀನಿ. ಈಗ ನೆಕ್ಸ್ಟ್ ಪೇಪರ್ ಬಗ್ಗೆ ತಿಳ್ಕೊಳ್ಳೋಣ. ಡ್ರಾಯಿಂಗ್ಸ್ ಗೆ ಯೂಸ್ ಮಾಡೋ ಪೇಪರ್ಸ್ ಅಲ್ಲಿ ತುಂಬಾ ಕಂಪನೀಸ್ ಪೇಪರ್ಸ್ ಇದಾವೆ. ಬಟ್ ಆದ್ರೆ ಅದರಿಂದ ಅಷ್ಟೇನು ಯೂಸ್ ಇಲ್ಲ. ನೀವು ಬೇಸಿಕ್ ಲೆವೆಲ್ ಅಲ್ಲಿ ಇದೀರಾ ಅಂದ್ರೆ ಯಾವ ಪೇಪರ್ ಬೇಕಾದ್ರೂ ಯೂಸ್ ಮಾಡಬಹುದು. ಡ್ರಾಯಿಂಗ್ಸ್ ಪೇಪರ್ಸ್ ಅಲ್ಲಿ GSM ಪೇಪರ್ಸ್ ಅಂತ ಬರುತ್ತೆ. GSM ಮೀನ್ಸ್ ಗ್ರಾಮ್ಸ್ ಪರ್ ಸ್ಕ್ವೇರ್ ಮೀಟರ್. ಇದು ನಾರ್ಮಲ್ ಪೇಪರ್ ಗಿಂತ ದಪ್ಪ ಇರುತ್ತೆ. ನೀವು ಬೇಸಿಕ್ ಲೆವೆಲ್ ಅಲ್ಲಿ ಪ್ರಾಕ್ಟೀಸ್ ಮಾಡಬೇಕು ಅಂದ್ರೆ 100 GSM ಒಳಗೆ ಇರೋ ಪೇಪರ್ಸ್ ನ ಯೂಸ್ ಮಾಡಬಹುದು. ಇದು ನಾರ್ಮಲ್ ಆಗಿ ಆನ್ಲೈನ್ ಅಲ್ಲಿ ಸಿಗುತ್ತೆ, ಅಲ್ಲಿಂದ ತರ್ಸ್ಕೋಬಹುದು. ಇದರಲ್ಲಿ ಕಂಪನೀಸ್ ತುಂಬಾ ಬರ್ತವೆ, ಅದರಲ್ಲಿ ಯಾವ ಕಂಪನೀಸ್ ಬೇಕಾದ್ರೂ ತಗೊಳ್ಳಿ. ಸೊ ಓಕೆ ಗೈಸ್, ಇವತ್ತಿಗೆ ಇಷ್ಟೇ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋನ ನಿಮ್ಮ ಆರ್ಟಿಸ್ಟ್ ಫ್ರೆಂಡ್ಗೂ ಶೇರ್ ಮಾಡಿ.